ರಾಸು ವಾರಿಯರ್ಸ್ ತಂಡದ ಸ್ಟಾರ್ ಪ್ಲೇಯರ್ ನಮ್ಮ ಕೀ ಪ್ಲೇಯರ್ ಅಜಿತ್ ಜಯರಾಜ್ ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ತೀನಿ. ಅದೇ ಇಬ್ರು ಒಂದೇ ಟೀಮಲ್ಲಿ ಆಡ್ತಾ ಇದ್ದೀವಿ. ಹಾಯ್ ಅಜಿತ್ ಬ್ರೋ, ಪ್ರಾಕ್ಟೀಸ್ ಮ್ಯಾಚ್ ತುಂಬ ಆಡ್ತಾ ಬಂದಿದ್ದೀವಿ. ಇನ್ನೇನು ಟೂರ್ನಿ ಶುರು ಆಗ್ತಾ ಇದೆ. ಹೇಗೆ ನಡೀತಾ ಇದೆ ನಮ್ಮ ಪ್ರಾಕ್ಟೀಸ್? ನಿಮ್ಮ ಕ್ರಿಕೆಟ್ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ಹೇಳ್ಬೇಕಂದ್ರೆ ಈ ಟೈಮ್ ಒಳ್ಳೆ ಟೀಮ್ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ನನಗಂತೂ. ಆ್ಯಂಡ್ ಆಲ್ರೆಡಿ ಜರ್ಸಿ ಲಾಂಚಲ್ಲಿ ಹೇಳ್ಬಿಟ್ಟಿದ್ದೀನಿ, ಕಪ್ ಮೇಲೆ ಹೆಸರು ಬರ್ಸ್ಬಿಡಿ ಅಂತ. ಕಪ್ ತರೋದು ಒಂದೇ ಬಾಕಿ, ಹೋಗಿ ಕಪ್ ತರೋದು ಶಾರ್ಜಾಯಿಂದ. ಎಸ್, ಆ್ಯಕ್ಚುಲಿ ಬಿಗ್ ಪ್ಲೇಯರ್ ನೀವು ನಮ್ಮ ಟೀಮಲ್ಲಿ. ಬಿಗ್ ಶಾಟ್ಸ್ ಹೊಡೆದ್ರೆ 6 ಇಲ್ಲ 4. ಹೆಂಗೆ ಇಷ್ಟೊಂದು ಪವರ್? ಹೆಂಗೆ ಮತ್ತೆ ಏನು ಮ್ಯಾಚ್ನ ಹುಡ್ತಾನೆ ಆಡ್ಕೊಂಬಂದ್ಬಿಟ್ರೆ ಹೆಂಗೆ? ಇಲ್ಲ, ಆ ಥರ ಎಲ್ಲ ಕಾಲೇಜ್ ಟೈಮಲ್ಲಿ ಆಡ್ತಾ ಇದ್ದೆ. ಅದಾದಮೇಲೆ ಇವಾಗ CCL ಅದು ಇದು ಎಲ್ಲ ಆಡಿ ಕಂಪ್ಲೀಟ್ ಎಲ್ಲ ಟೂರ್ನಮೆಂಟು ಆಡಿದ್ದೀನಿ. CCL ಆಗಲಿ, KCC ಆಗಲಿ, ರಾಜ್ ಕಪ್ಪು, ಆಲ್ಮೋಸ್ಟ್ ಎಲ್ಲ ಕಪ್ಪು ಹೊಡೆದಿದ್ದೀವಿ. ಸೊ ಇವಾಗ ಒಂದು ಆಪರ್ಚುನಿಟಿ, ಒಂದು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಸಿಕ್ಕಿದೆ ಈ ಟೀಮಲ್ಲಿ. ಸೊ ಚೆನ್ನಾಗಿ ಆಡ್ತಾ ಇದ್ದೀವಿ, ನೋಡುವ. ಓಕೆ, ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆ್ಯಂಡ್ ಸೀನಿಯರ್ ಪ್ಲೇಯರ್ ಈಗ ನಮ್ಮ ಟೀಮಲ್ಲಿ ಇರುವಂಥದ್ದು. ಆಸ್ ಎ ಟೀಮ್ ಆಗಿ ರಾಸು ವಾರಿಯರ್ಸ್ ಹೇಗಿದೆ ನಮ್ಮ ಟೀಮ್ ಪ್ಲೇಯರ್ಸ್? ನಮ್ಮ ಟೀಮ್ ಹೇಗೆ ಅಂತ ಹೇಳಿದ್ರೆ, ಜಾಲಿ ಟೈಮಲ್ಲಿ ಫುಲ್ ಜಾಲಿ. ಸೀರಿಯಸ್ ಮ್ಯಾಚ್ ಅಂತ ಬಂದಾಗ ತುಂಬ ಸೀರಿಯಸ್ಸು. ಅದರಲ್ಲೂ ನಿಜವಾಗ್ಲೂ ಹೇಳ್ತಾ ಇದ್ದೆ, ನನಗೆ ಟೀಮಲ್ಲಿ ಇಬ್ಬರು ಬಂದುಬಿಟ್ಟು ತುಂಬ ಶಾಕಿಂಗ್ ಪ್ಲೇಯರ್ಸ್ ಆಗಿದ್ದು ಅಂತ ಹೇಳಿದ್ರೆ, ಒಂದು ಭರತ್, ಇನ್ನೊಂದು ವಿಕ್ಕಿ ಹೇಳ್ಬೇಕಾದ್ರೆ. ಯಾಕಂದರೆ ನಾನು ಭರತ್ದು ಗೇಮು ನಿಜವಾಗ್ಲೂ ನೋಡಿದ್ದಿಲ್ಲ. ಸಡನ್ನಾಗಿ ಅಷ್ಟೊಳ್ಳೆ ಬೌಲರು, ಅಷ್ಟೊಳ್ಳೆ ಹಿಟ್ಟರು, ನಮಗೊಂದು ಒಳ್ಳೆ ಕೀ ಆಯಿತು. ಆ್ಯಕ್ಚುಲಿ ಟೀಮ್ ಬಂದಾಗ ನಾನು ತಿಳ್ಕೊಂಡೆ, ಏನಪ್ಪ ಇದು ಟೀಮು, ನನಗೆ ಆ್ಯಕ್ಚುಲಿ ಯಾರೂ ಗೊತ್ತಿದ್ದಿಲ್ಲ ಪರ್ಸ್ನಲಾಗಿ. ಆಮೇಲೆ ಬಂದಾಗ ಪ್ರಾಕ್ಟೀಸ್ ಸೆಷನಲ್ಲಿ ನೋಡಿದಾಗ, ಫಸ್ಟ್ ಪ್ರಾಕ್ಟೀಸ್ ಮ್ಯಾಚ್ ಆದಾಗ, ಈ ಟೀಮ್ ಹಿಡ್ಕೊಂಡು ಸೋಲದ ಡೆಫಿನೆಟ್ ಆಗಿಲ್ಲ ಅಂದ್ಬಿಟ್ಟು ಒಂದು ನಂಬಿಕೆ ಬಂತು. ಸೊ ವಿಕ್ಕಿಗಂತೂ ಕ್ರಿಸ್ ಗೇಲ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ ಇವಾಗ. ಸೊ ಭರತ್ ಅವ್ರು ಬೇರೆ ಡೌಟ್ ಆಗಿತ್ತು, ಅವ್ರು ಬರೋದೇ ಅವ್ರ ಕೆಲಸದ ಇದರಲ್ಲಿ. ಇವಾಗ ಭರತ್ ಬೇರೆ ಜಾಯಿನ್ ಆಗಿದ್ದಾರೆ. ಸೊ ಸೂಪರ್ ಆಗಿದೆ ಟೀಮು, ಕಪ್ ತರೋದೇನೆ. ನಮ್ಮ ಆಸ್ ಎ ಟೀಮ್ ಓನರ್ಸ್ ಬಗ್ಗೆ ಹೇಳಲೇಬೇಕು. ನಮ್ಮನ್ನು ಇಷ್ಟು ಸ್ಟ್ರಾಂಗಾಗಿ ರೆಡಿ ಮಾಡ್ತಾ ಇದ್ದಾರೆ. ದುಬೈಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೀವಿ. ಫೈನಲ್ ಆಗಿ ನಮ್ಮ ಟೀಮ್ ಓನರ್ಸ್ ಆ್ಯಂಡ್ ಆಸ್ ಎ ಟೀಮ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ರಘು ಮತ್ತು ಸುಗುಣ ಬಂದು ನಿಜವಲ್ಲೂ ಅವರು ಒಂದು ಓನರ್ ಇಲ್ಲ, ನಿಜವಲ್ಲೂ ಒಳ್ಳೆ ಫ್ರೆಂಡ್ಸ್. ನಾನು ಹೇಳಿದೆ ಮುಂಚೆನೇ, ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ದೇ ಆರ್ ಒನ್ ಆಫ್ ದೆಮ್. ಒಂದು ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮ್ಲಿ ಥರ ಇದ್ದಾರೆ. ಆ್ಯಂಡ್ ದೇ ಟೇಕ್ ಕೇರ್ ಆಫ್ ದ ಪ್ಲೇಯರ್ ಆ್ಯಸ್ ಎ ಫ್ಯಾಮ್ಲಿ ಓನ್ಲಿ. ಮೊನ್ನೆ ಕೂಡ ತಿರುಪತಿಗೆಲ್ಲ ಹೋಗಿ ಬಂದ್ರಿ ಲೈಕ್ ಅ ಫ್ಯಾಮ್ಲಿ. ಸೊ ದೇವರು ಸ್ವಲ್ಪ ನಮಗೆ ಕೈ ಹಿಡೀಲಿ ಅಂತ ಹೇಳ್ಬಿಟ್ಟು ತಿರುಪತಿಗೆ ಬರೀ ಹೋಗಿ ಬಂದು ಅವ್ರ ಬ್ಲೆಸ್ಸಿಂಗು ತೊಗೊಂಡಿದ್ದೀವಿ. ಇವಾಗ ಎಲ್ಲ ಟೀಮ್ ಅಂತೂ ಒಳ್ಳೆ ಜೆಲ್ಲಾಗಿದ್ದೀವಿ ಹೇಳ್ಬೇಕಂತ ಹೇಳಿದ್ರೆ. ನಮ್ಮ ಟೀಮಲ್ಲಿ ಒಂದು ಏನಂತ ಹೇಳಿದ್ರೆ, ಯಾರಿಗೂ ಒಬ್ರಿಗೂ ದೇವರಾಣೆಗೂ ಈಗೋ ಅನ್ನೋದು ಒಂದಿಲ್ಲ. ಸೊ ಎಲ್ಲರೂ ಜಾಲಿಯಾಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಕ್ರಿಕೆಟ್ ಅಂತ ಬಂದಾಗ ಸೀರಿಯಸ್ ಆಗಿ ಆಡ್ತಾ ಇದ್ದಾರೆ, ಅದೇ ಬೇಕಿರೋದು. ಸೊ ನೋಡೋಣ ಶಾರ್ಜಾ ಅಲ್ಲಿ ಏನಾಗುತ್ತೆ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಮ್ಮ ಟೀಮಿಗೆ. ಎಸ್, ಇದು ನಮ್ಮ ಅಜಿತ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.